ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ದೇವತೆ ಲಕ್ಷ್ಮೀ ದೇವಿ ಹೇಳಿರುವಂತೆ ಪ್ರತಿದಿನ ಮನೆಯಲ್ಲಿ ಪೊರಕೆ ಹಿಡಿಯುವ ಮಹಿಳೆಯರು ಏನು ಪಾಪ ಮಾಡುತ್ತಾರೆ ನಿಮಗೆ ಗೊತ್ತೇ? ಹಾಗೆಯೇ 3 ರೀತಿಯ ಪೊರಕೆಗಳನ್ನು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಇಡಬಾರದು. ಒಂದು ವೇಳೆ ಇಟ್ಟರೆ ಭಯಂಕರವಾದ ಬಡತನ ಬರುತ್ತದೆ. ಮನೆಯಲ್ಲಿ ಇರುವ ಪೊರಕೆ ಕೂಡ ನಿಮ್ಮ ಅದೃಷ್ಟದ ಮೇಲೆ ಪ್ರಭಾವ ಬೀರುತ್ತದೆ. ಫ್ರೆಂಡ್ಸ್, ಶಾಸ್ತ್ರಗಳ ಪ್ರಕಾರ ಪೊರಕೆ ದೇವತೆ ಲಕ್ಷ್ಮಿಯ ಸಂಕೇತವಾಗಿದೆ. ಸರಿಯಾದ ರೀತಿಯಲ್ಲಿ ಬಳಸಿದರೆ ಅದು ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ. ಆದರೆ ಪೊರಕೆಗೆ ಸಂಬಂಧಿಸಿದ ಕೆಲವು ತಪ್ಪುಗಳನ್ನು ಮಾಡಿದರೆ ಅದೇ ವ್ಯಕ್ತಿ ನಿರ್ಗತಿಕನಾಗುತ್ತಾನೆ. ನಮ್ಮ ಸನಾತನ ಹಿಂದೂ ಶಾಸ್ತ್ರಗಳಲ್ಲಿ ಪೊರಕೆಗೆ ಸಂಬಂಧಿಸಿದ ಅನೇಕ ಶುಭ ಅಶುಭ ಶಕುನಗಳನ್ನು ಹೇಳಲಾಗಿದೆ. ಪೊರಕೆಯಿಂದ ಕೆಲವು ಕೆಲಸಗಳನ್ನು ಮಾಡಲೇಬಾರದು, ಇಲ್ಲದಿದ್ದರೆ ಜೀವನದಲ್ಲಿ ಸಮಸ್ಯೆಗಳು ಶುರುವಾಗುತ್ತವೆ. ಪೊರಕೆಯನ್ನು ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ರೀತಿಯಲ್ಲಿ ಇಡುವುದು ಬಹಳ ಮುಖ್ಯ. ಒಂದು ವೇಳೆ ಹಾಗೆ ಮಾಡದಿದ್ದರೆ ಅದು ದೇವತೆ ಲಕ್ಷ್ಮಿಯ ತಂಗಿ ಅಲಕ್ಷ್ಮಿಯನ್ನು ಆಕರ್ಷಣೆ ಮಾಡುತ್ತದೆ. ಅಲಕ್ಷ್ಮಿ ಎಂದರೆ ಬಡತನ ಮತ್ತು ಕಷ್ಟಗಳಿಗೆ ಸಂಕೇತ. ಹಾಗಾಗಿ ತಡ ಮಾಡದೆ ಈ ಸ್ಟೋರಿಯನ್ನ ಪೂರ್ತಿಯಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಬನ್ನಿ. ಹಾಗೆ ಈ ವಿಡಿಯೋವನ್ನು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಮಾತೆ ಲಕ್ಷ್ಮೀ ದೇವಿ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ನಮನಗಳನ್ನು ತಿಳಿಸಿ. ಫ್ರೆಂಡ್ಸ್, ಒಂದಾನೊಂದು ಕಾಲದಲ್ಲಿ ಒಂದು ನಗರದಲ್ಲಿ ಸೀತಾರಾಮು ಎಂಬ ಅತ್ಯಂತ ಶ್ರೀಮಂತ ವ್ಯಾಪಾರಿ ತನ್ನ ಹೆಂಡತಿ ಸುಮಿತ್ರಳೊಂದಿಗೆ ವಾಸ ಮಾಡುತ್ತಿದ್ದನು. ಅವನು ಶ್ರೀ ಮಹಾವಿಷ್ಣುವಿನ ಮಹಾಭಕ್ತನು. ಪ್ರತಿದಿನ ಬೆಳಿಗ್ಗೆ ಎದ್ದು ತುಳಸಿ ಗಿಡಕ್ಕೆ ನೀರು ಹಾಕಿ ನಿತ್ಯ ಪೂಜೆ ಮಾಡುತ್ತಿದ್ದನು. ಅವನ ಹೆಂಡತಿ ಸುಮಿತ್ರ ಬಹಳ ಸದ್ಗುಣವಂತೆ, ವಿನಯವಂತೆ ಮತ್ತು ಧರ್ಮವಂತಳು. ಅವರಿಬ್ಬರ ಜೀವನ ಸುಖ ಸಮೃದ್ಧಿಯಿಂದ ಕೂಡಿತ್ತು. ಆದರೆ ಮಕ್ಕಳಿಲ್ಲದೆ ಅವರು ತುಂಬಾ ದುಃಖಿತರಾಗಿದ್ದರು. ಅನೇಕ ಪೂಜೆಗಳು ಮತ್ತು ಪ್ರಾರ್ಥನೆಗಳ ನಂತರ ಒಂದು ದಿನ ಅವರ ಪ್ರಾರ್ಥನೆಗಳಿಗೆ ಫಲ ಸಿಕ್ಕಿತು. ದೇವರ ಕೃಪೆಯಿಂದ ಅವರಿಗೆ ಒಬ್ಬ ಸುಂದರ ಮಗಳು ಹುಟ್ಟಿದಳು. ಅವರು ಆ ಮಗುವಿಗೆ ಸುನಂದಿನಿ ಎಂದು ಹೆಸರಿಟ್ಟರು. ಸುನಂದ ಚಿಕ್ಕಂದಿನಿಂದಲೇ ತಂದೆ ತಾಯಿಗೆ ಅತ್ಯಂತ ಪ್ರೀತಿ ಪಾತ್ರಳು. ಈ ಮಗಳನ್ನು ಪಡೆಯಲು ಅವರು ಅನೇಕ ಹರಕೆಗಳನ್ನು, ಶಿವನ ಶ್ರಾವಣ ಸೋಮವಾರ ವ್ರತಗಳನ್ನು ಮಾಡಿದ್ದರು. ಅದಕ್ಕಾಗಿ ಸೀತಾರಾಮ ಮತ್ತು ಸುಮಿತ್ರ ಆ ಮಗುವನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುತ್ತಿದ್ದರು. ಅವಳಿಗೆ ಯಾವುದೇ ಕೊರತೆ ಬರಲು ಬಿಡದೆ ಅವಳ ಪ್ರತಿಯೊಂದು ಆಸೆಯನ್ನು ಈಡೇರಿಸುತ್ತಿದ್ದರು. ಒಂದು ರೀತಿ ಅವಳು ದೇವರಾಜ ಇಂದ್ರನ ಮನೆಯಲ್ಲಿ ಹುಟ್ಟಿದಂತೆ ಅನಿಸುತ್ತಿತ್ತು. ಸೀತಾರಾಮನ ಅಪಾರ ಸಂಪತ್ತಿಗೆ ಅವಳು ಏಕೈಕ ವಾರಸುದಾರಳು. ಆದರೆ ಕಾಲ ಕಳೆದಂತೆ ಸುನಂದ ಶುಕ್ಲ ಪಕ್ಷದ ಚಂದ್ರನಂತೆ ಸುಂದರವಾಗಿ ಬೆಳೆದಳು. ಆದರೆ ತಂದೆ ತಾಯಿಗಳ ಅತಿಯಾದ ಪ್ರೀತಿ ಮತ್ತು ಲಾಲನೆಯಿಂದ ಅವಳ ಸ್ವಭಾವ ಕೆಟ್ಟದಾಯಿತು. ಅವಳು ಸೋಮಾರಿ, ಮೋಸಗಾರ್ತಿ, ಗರ್ವಿಷ್ಠೆ ಮತ್ತು ಅಹಂಕಾರಿಯಾಗಿ ಮಾರ್ಪಟ್ಟಳು. ಅವಳು ಕಟುವಾದ ಮಾತುಗಳನ್ನು ಆಡುತ್ತಿದ್ದಳು, ಇತರರನ್ನು ಅವಮಾನಿಸುತ್ತಿದ್ದಳು, ಸ್ವಚ್ಛತೆಯನ್ನು ದ್ವೇಷ ಮಾಡುತ್ತಿದ್ದಳು. ಅವಳು ಜೀವನದಲ್ಲಿ ಒಮ್ಮೆಯೂ ಪೊರಕೆಯನ್ನು ಮುಟ್ಟಿರಲಿಲ್ಲ. ಕಾಲ ಕಳೆದಂತೆ ಸುನಂದ ತನ್ನ ತಂದೆ ತಾಯಿಗಳೊಂದಿಗೂ ಕೂಡ ವಿರೋಧವಾಗಿ ಮಾತನಾಡಲು ಶುರು ಮಾಡಿದಳು. ಒಂದು ದಿನ ಅವಳ ತಂದೆ ತಾಯಿಗಳು ಯೋಚನೆ ಮಾಡಿದರು, ಮದುವೆಯ ನಂತರ ಬಹುಶಃ ಅವಳು ಸಂಸ್ಕಾರವಂತೆ ಆಗಬಹುದೇನೋ ಎಂದು. ಅದಕ್ಕಾಗಿ ಅವರು ಸುನಂದಳ ಮದುವೆಗಾಗಿ ಸಂಬಂಧಗಳನ್ನು ನೋಡಲು ಶುರು ಮಾಡಿದರು. ಅವಳಿಗೆ 16 ವರ್ಷ ವಯಸ್ಸಾದಾಗ ಸೀತಾರಾಮು ಅನೇಕ ಶ್ರೀಮಂತರು ಮತ್ತು ಪ್ರತಿಷ್ಠಿತ ಕುಟುಂಬಗಳಿಂದ ಸಂಬಂಧಗಳನ್ನು ತಂದನು. ಆದರೆ ಸುನಂದ ಪ್ರತಿಯೊಬ್ಬರನ್ನು ಅವಮಾನಿಸಿ ಓಡಿಸುತ್ತಿದ್ದಳು. ಪ್ರತಿಯೊಬ್ಬರೊಂದಿಗೂ ಒಂದೊಂದು ರೀತಿಯಲ್ಲಿ ಮಾತನಾಡುತ್ತಿದ್ದಳು. ಕೆಲವೊಮ್ಮೆ ಮದುವೆಗಾಗಿ ಬಂದ ಯುವಕರ ಮೇಲೆ ಮನೆಯ ಮೇಲ್ಚಾವಣಿಯಿಂದ ನೀರು ಸುರಿಸುತ್ತಿದ್ದಳು. ಅವಳ ಈ ಬಾಲಿಶ ಚೇಷ್ಟೆಗಳಿಂದ ನಗರದ ಜನರು ಅವಳಿಗೆ ಹೆದರಲು ಶುರು ಮಾಡಿದರು. ಅದಕ್ಕಾಗಿ ಸೀತಾರಾಮ ಮತ್ತು ಸುಮಿತ್ರ ತುಂಬಾ ಚಿಂತಿಸುತ್ತಾ ದುಃಖ ಪಡುತ್ತಿದ್ದರು. ಹೀಗಿರುವಾಗ ಒಂದು ದಿನ ಅಕಸ್ಮಾತ್ ಆಗಿ ಸುನಂದಳ ಕಣ್ಣು ಅರಣ್ಯದಲ್ಲಿ ವಾಸಿಸುವ ಒಬ್ಬ ಬಡ ಬ್ರಾಹ್ಮಣ ಯುವಕನ ಮೇಲೆ ಬಿತ್ತು. ಅವನ ಹೆಸರು ಶಾಂತನು. ಅವನು ತನ್ನ ಹೆಸರಿಗೆ ತಕ್ಕಂತೆ ಶಾಂತ ಸ್ವಭಾವದವನು, ಬುದ್ಧಿವಂತನು, ಎಲ್ಲ ಶಾಸ್ತ್ರಗಳಲ್ಲಿ ಪಂಡಿತನು. ಅವನು ಶ್ರೀ ಮಹಾವಿಷ್ಣುವಿನ ಅನನ್ಯ ಭಕ್ತನು. ಪ್ರತಿದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ತುಳಸಿಗೆ ನೀರು ಹಾಕುತ್ತಿದ್ದನು. ನಂತರ ಗ್ರಾಮದ ಶಿವನ ದೇವಸ್ಥಾನದಲ್ಲಿ ಭಕ್ತಿಯಿಂದ ಶಿವನನ್ನು ಪೂಜಿಸುತ್ತಿದ್ದನು. ಒಟ್ಟಾರೆ ಶಾಂತನು ಸರಳ ಜೀವನ ನಡೆಸುತ್ತಿದ್ದನು. ಆ ದಿನ ಸುನಂದ ತನ್ನ ಗೆಳೆಯರೊಂದಿಗೆ ಅರಣ್ಯದಲ್ಲಿ ಸುತ್ತಾಡುತ್ತಿದ್ದಾಗ ಆ ಯುವಕನನ್ನು ನೋಡಿದಳು. ಅವನ ಶಾಂತ ಸ್ವಭಾವ ಮತ್ತು ಸುಂದರ ರೂಪವನ್ನು ನೋಡಿ ಅವಳು ಅವನ ಮೇಲೆ ಪ್ರೀತಿಯಲ್ಲಿ ಬಿದ್ದಳು. ಸುನಂದ ಮನೆಗೆ ಬಂದು ತನ್ನ ತಂದೆಗೆ ಈ ರೀತಿಯಾಗಿ ಹೇಳಿದಳು, ಅಪ್ಪ, ನೀನು ನನಗಾಗಿ ಎಷ್ಟೋ ಸಂಬಂಧಗಳನ್ನು ನೋಡಿದ್ದೀಯಾ, ಆದರೆ ನಾನು ಅರಣ್ಯದಲ್ಲಿ ನೋಡಿದ ಆ ಬ್ರಾಹ್ಮಣ ಯುವಕರನ್ನು ಮಾತ್ರ ಮದುವೆಯಾಗುತ್ತೇನೆ. ಅವನು ಪೂಜೆಗಾಗಿ ಬ್ರಾಹ್ಮಣರೊಂದಿಗೆ ಹೋಗುತ್ತಿದ್ದನು. ಸೀತಾರಾಮ ಅವಳ ಮಾತುಗಳಿಗೆ ಆಶ್ಚರ್ಯಪಟ್ಟನು. ಆದರೆ ಮಗಳ ಸಂತೋಷಕ್ಕಾಗಿ ಮರುದಿನ ಬೆಳಿಗ್ಗೆ ಆ ಯುವಕನ ಬಳಿ ಹೋದನು. ಶಾಂತುವಿನ ಕುಟೀರವನ್ನು ನೋಡಿ ಸೀತಾರಾಮ
ಸೀತಾರಾಮಗೆ ಮನಸ್ಸಿನಲ್ಲಿ ಸ್ವಲ್ಪ ದುಃಖವಾದರೂ ನೋಡೋಣ ನನ್ನ ಮಗಳು ಈ ಬಡ ಬ್ರಾಹ್ಮಣನನ್ನು ಏಕೆ ಇಷ್ಟಪಟ್ಟಿದ್ದಾಳೆ ಎಂದುಕೊಂಡನು. ಆಗ ಅವನು ಶಾಂತನುಗೆ, ಓ ವಿಪ್ರವರ, ನೀನು ಯಾರು? ನಿನ್ನ ಪರಿಚಯವನ್ನು ವಿಸ್ತಾರವಾಗಿ ಹೇಳು ಎಂದು ಕೇಳಿದನು. ಆಗ ಶಾಂತನು, ಸ್ವಾಗತ, ನನ್ನ ಹೆಸರು ಶಾಂತನು. ನಾನು ಒಬ್ಬ ಬಡ ಬ್ರಾಹ್ಮಣನು. ಮನೆಯಲ್ಲಿ ನನ್ನ ವೃದ್ಧ ತಂದೆ ತಾಯಿ ಇದ್ದಾರೆ. ನಾನು ದೇವಸ್ಥಾನದಲ್ಲಿ ಪೂಜೆಗಳನ್ನು ಮಾಡುತ್ತಾ ಜೀವನ ಸಾಗಿಸುತ್ತಿದ್ದೇನೆ. ನಾನು ನಿಮಗೆ ಹೇಗೆ ಸಹಾಯ ಮಾಡಬಲ್ಲೆ ಎಂದು ಕೇಳಿದನು. ಆಗ ಸೀತಾರಾಮು, ಓ ವಿಪ್ರವರ, ಇವಳು ನನ್ನ ಮಗಳು ಸುನಂದ. ಈಕೆ ನಿನ್ನನ್ನು ಮನಸಾರೆ ಇಷ್ಟಪಡುತ್ತಿದ್ದಾಳೆ, ನಿನ್ನನ್ನು ಮದುವೆಯಾಗಲು ಬಯಸುತ್ತಿದ್ದಾಳೆ ಎಂದನು. ಈ ಮಾತನ್ನು ಕೇಳಿದ ಶಾಂತನು ಆಶ್ಚರ್ಯದಿಂದ, ಕ್ಷಮಿಸಿ, ನಾನು ನಿಮ್ಮ ಮಗಳಿಗೆ ಸೂಕ್ತನಲ್ಲ. ನನ್ನ ಬಳಿ ಸಂಪತ್ತು ಇಲ್ಲ. ನನ್ನ ಜೀವನ ಬಹಳ ಸಾಮಾನ್ಯವಾಗಿದೆ. ನಾನು ನಿಮ್ಮ ಮಗಳಿಗೆ ಸುಖ ಸೌಕರ್ಯಗಳನ್ನು ಕೊಡಲಾರೆ. ಸೀತಾರಾಮು ಅವನನ್ನು ಸಮಾಧಾನ ಪಡಿಸಿ, ಶಾಂತನು, ನಿನಗೆ ಸಾಕಷ್ಟು ಸಂಪತ್ತನ್ನು ನೀಡುತ್ತೇನೆ, ನೀನು ಸುಖವಾಗಿ ಬದುಕಬಹುದು ಎಂದು ಹೇಳಿದನು. ಆಗ ಶಾಂತನು ಸಹ ಆ ಮಾತಿಗೆ ಒಪ್ಪಿಕೊಂಡನು. ಶುಭ ಮುಹೂರ್ತದಲ್ಲಿ ಅವನ ವಿವಾಹ ಸುನಂದ ಜೊತೆ ನಡೆಯಿತು. ವಿವಾಹದ ದಿನದಂದು ಸುನಂದಳ ತಾಯಿ ಸುಮಿತ್ರಾ ಅವಳಿಗೆ ಪೊರಕೆ ನೀಡಿ, ಮಗಳೇ, ಇದನ್ನು ಜೋಪಾನವಾಗಿ ಇಡು. ವಿವಾಹದಲ್ಲಿ ಕನ್ಯಾದಾನದ ಸಮಯದಲ್ಲಿ ಮನೆಯ ಸಾಮಗ್ರಿಗಳ ಜೊತೆ ಪೊರಕೆ ನೀಡುವುದು ಶುಭ ಸಂಕೇತ. ಇದರಿಂದ ಮನೆಯಲ್ಲಿ ಲಕ್ಷ್ಮೀ ದೇವಿ ಸದಾ ನೆಲೆಸಿರುತ್ತಾಳೆ ಎಂದು ತನ್ನ ತಾಯಿ ಹೇಳಿದಳು. ಆದರೆ ಸುನಂದ ಆ ಪೊರಕೆಯನ್ನು ತೆಗೆದುಕೊಂಡು ಪಕ್ಕಕ್ಕೆ ಇಟ್ಟಳು. ಆ ನಂತರ ಸೀತಾರಾಮು ತನ್ನ ಮಗಳಿಗಾಗಿ ಹೊಸ ಮನೆ ಕಟ್ಟಿಸಿದನು. ಶಾಂತನು ವ್ಯಾಪಾರಕ್ಕಾಗಿ ಒಂದು ಧಾನ್ಯದ ಅಂಗಡಿ ಕೂಡ ಆರಂಭಿಸಿದನು. ಮೊದಲ ದಿನಗಳಲ್ಲಿ ಸುನಂದ ಸಂತೋಷದಿಂದ ಇದ್ದಳು. ಪತಿಯ ಜೊತೆ ಪ್ರೀತಿಯಿಂದ ಸಮಯ ಕಳೆಯುತ್ತಿದ್ದಳು. ಆದರೆ ಅತಿ ಬೇಗನೆ ಅವಳ ನಿಜ ಸ್ವಭಾವ ಹೊರಬಂದಿತು. ಅವಳು ಸೋಮಾರಿತನ ಮತ್ತು ಅಹಂಕಾರದ ಕಾರಣದಿಂದ ಮನೆಯ ಶುಚಿತ್ವವನ್ನು ಖಂಡಿತ ಗಮನಿಸುತ್ತಿರಲಿಲ್ಲ. ಮನೆ ಯಾವಾಗಲೂ ಕೊಳಕಾಗಿರುತ್ತಿತ್ತು. ಊಟವಾದ ನಂತರ ಪಾತ್ರೆಗಳು ಹಾಗೆ ಬಿದ್ದಿರುತ್ತಿದ್ದವು. ಮನೆಯ ಮೂಲೆಗಳಲ್ಲಿ ಜೇಡರ ಬಲೆಗಳು ನೇತಾಡುತ್ತಿದ್ದವು. ಒಂದು ದಿನ ಶಾಂತನು ಅವಳಿಗೆ ತಾಳ್ಮೆಯಿಂದ, ಸುನಂದ, ಒಬ್ಬ ಪತಿವ್ರತೆ ಮಹಿಳೆ ಶುಚಿತ್ವವನ್ನು ಪ್ರೀತಿಸಬೇಕು. ಮನೆಯ ಕೆಲಸಗಳಲ್ಲಿ ನಿನಗೆ ಕೌಶಲ್ಯ ಇರಬೇಕು. ನೀನು ಯಾವುದೇ ಕೆಲಸ ಮಾಡುತ್ತಿಲ್ಲ ಎಂದು ಹೇಳಿದನು. ಆಗ ಸುನಂದ ಅವನ ಮಾತಿಗೆ, ಅಯ್ಯೋ, ಇಂಥ ಮಾತುಗಳನ್ನು ಹೇಳಬೇಡಿ. ನಾನು ಇಲ್ಲಿಯವರೆಗೆ ಮನೆಯಲ್ಲಿ ಯಾವುದೇ ಕೆಲಸ ಮಾಡಿಲ್ಲ, ಇನ್ನು ಮುಂದೆ ಕೂಡ ಮಾಡುವುದಿಲ್ಲ. ನಿನಗೆ ನಿನ್ನ ತಾಯಿಗೆ ಕೆಲಸ ಇಷ್ಟವಿದ್ದರೆ ನನ್ನ ತಂದೆಗೆ ಹೇಳಿ 2-3 ಕೆಲಸದವರನ್ನು ಕರೆಸುತ್ತೇನೆ. ಇದೆಲ್ಲವೂ ನನ್ನದೇ ಅಲ್ಲವೇ? ನನಗೆ ಕೆಲಸ ಮಾಡಬೇಕಾದ ಅಗತ್ಯ ಏನು ಎಂದು ಹೇಳಿದಳು. ಅವಳ ಮಾತುಗಳಿಗೆ ಶಾಂತನು ಆಶ್ಚರ್ಯಪಟ್ಟನು. ಆದರೆ ಏನು ಮಾತನಾಡಲಾಗಲಿಲ್ಲ. ಸುನಂದಳ ತಾಯಿ ಸುಮಿತ್ರ ಕೂಡ ಅವಳನ್ನು ಹಲವು ಬಾರಿ ಮನವೊಲಿಸಲು ಪ್ರಯತ್ನ ಮಾಡಿದಳು. ಆದರೆ ಸುನಂದ ಬದಲಾಗಲಿಲ್ಲ. ಕೆಲವು ದಿನಗಳ ನಂತರ ಶಾಂತನು ತನ್ನ ಸಣ್ಣ ವ್ಯಾಪಾರವನ್ನು ಆರಂಭಿಸಿದನು. ಆದರೆ ಸುನಂದಳ ನಿರ್ಲಕ್ಷ್ಯ ಮತ್ತು ಮನೆಯ ವಾತಾವರಣದ ಕಾರಣದಿಂದ ಅವನ ವ್ಯಾಪಾರ ವಿಫಲವಾಗಲಾರಂಭಿಸಿತು. ಅಂಗಡಿಗೆ ಯಾರು ಬರುತ್ತಿರಲಿಲ್ಲ. ಬಂದವರು ಕೂಡ ಅವನ ಹತಾಶೆ ನೋಡಿ ಹಿಂದಿರುಗುತ್ತಿದ್ದರು. ದಿನಗಳು ಕಳೆಯುತ್ತಿದ್ದಂತೆ ಒಂದು ದಿನ ಶಾಂತನು ವ್ಯಾಪಾರದ ಕೆಲಸದ ಮೇಲೆ ಮತ್ತೊಂದು ನಗರಕ್ಕೆ ಹೋಗಬೇಕಾಯಿತು. ಅವನು ಬೆಳಿಗ್ಗೆನೆ ಯಾರಿಗೂ ಹೇಳದೆ ತನ್ನ ಬಂಡಿಯೊಂದಿಗೆ ಹೊರಟನು. ಇದರ ನಡುವೆ ಬೆಳಿಗ್ಗೆ ಸೂರ್ಯೋದಯದ ನಂತರ ಸುನಂದಳ ಅತ್ತೆ ತನ್ನ ಹಳೆಯ ಪೊರಕೆಯಿಂದ ಮನೆ ಶುಚಿ ಮಾಡುತ್ತಿದ್ದಳು. ಅವಳು ತನ್ನ ಹಳೆಯ ಮನೆಯಿಂದ ಆ ಪೊರಕೆಯನ್ನು ಜೋಪಾನವಾಗಿ ತಂದಿದ್ದಳು. ಅವಳ ನಂಬಿಕೆಯ ಪ್ರಕಾರ ಪೊರಕೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿ ನೆಲೆಸಿರುತ್ತಾಳೆ. ಪ್ರತಿದಿನ ಪೊರಕೆ ಹಿಡಿಯುವುದರಿಂದ ಮಹಿಳೆಯ ಮೇಲೆ ಲಕ್ಷ್ಮೀ ದೇವಿಯ ಕೃಪೆ ಇರುತ್ತದೆ. ಆದರೆ ಸುನಂದಳ ದುರ್ವರ್ತನೆ ನೋಡಿ ಅವಳು ಏನು ಹೇಳಿರಲಿಲ್ಲ. ಆ ದಿನ ಸುನಂದಳ ಗಮನ ಅತ್ತೆಯ ಪೊರಕೆಯ ಮೇಲೆ ಬಿತ್ತು. ಅವಳಿಗೆ ತನ್ನ ತಾಯಿ ಶುಭ ಸಂಕೇತವಾಗಿ ನೀಡಿದ್ದ ಪೊರಕೆ ನೆನಪಾಯಿತು. ಅವಳು ಆ ಪೊರಕೆಯನ್ನು ಹುಡುಕಿ ತೆಗೆದು ಅತ್ತೆಗೆ ನೀಡಿ, ಅಮ್ಮ, ನೀನು ಯಾವಾಗಲೂ ಬಡತನದಲ್ಲಿಯೇ ಇರುತ್ತೀಯಾ? ನನ್ನ ತಂದೆ ನಿನಗೆ ಅರಮನೆಯಂತ ಮನೆ ನೀಡಿದ್ದಾರೆ. ನೀನು ಇನ್ನೂ ಕೂಡ ಆ ಹಳೆಯ ಪೊರಕೆಯಿಂದ ತಿರುಗುತ್ತೀಯಾ? ಇನ್ನು ಮುಂದೆ ಈ ಹೊಸ ಪೊರಕೆ ಬಳಸು. ಆ ಹಳೆಯ ಪೊರಕೆ ಇನ್ನು ಮುಂದೆ ನನಗೆ ಕಾಣಿಸಬಾರದು ಎಂದು ಸ್ವಲ್ಪ ಕಟುವಾಗಿ ಹೇಳಿದಳು. ನೋವಿನಿಂದ ಅತ್ತೆ ಅವಳ ಮಾತುಗಳಿಗೆ ಏನು ಹೇಳಲಾಗದೆ ಮೌನವಾಗಿ ಇದ್ದಳು. ಮರುದಿನ ಸುನಂದಳ ಸ್ನೇಹಿತರು ಮನೆಗೆ ಬಂದರು. ಎಲ್ಲರೂ ಸೇರಿ ಸಂತೋಷದಿಂದ ಮಾತನಾಡುತ್ತಿದ್ದರು. ಆಗ ಅವಳ ಅತ್ತೆ ಆ ಹಳೆಯ ಪೊರಕೆಯಿಂದ ಶುಚಿ ಮಾಡುತ್ತಿರುವುದು ಕಂಡಿತು. ಸುನಂದ ಆ ಪೊರಕೆ ನೋಡಿ ಕೋಪದಿಂದ ಅದನ್ನು ಮನೆಯ ಹೊರಗೆ ಎಸೆದಳು. ಅಮ್ಮ, ನಿನಗೆ ಈ ಪೊರಕೆ ಇಡಬೇಡ ಎಂದು ಹೇಳಿದ್ದೇನೆ ಅಲ್ಲವೇ? ನನ್ನ ಸ್ನೇಹಿತರ ಮುಂದೆ ನನಗೆ ಏಕೆ ಅವಮಾನ ಮಾಡುತ್ತೀಯಾ? ನನ್ನ ತಂದೆ ನಿನಗೆ ಮನೆ ನೀಡಿದ್ದಾರೆ. ನೀನು ನನ್ನ ಮಾತುಗಳನ್ನು ಗಮನಿಸುವುದಿಲ್ಲ. ನೀನು ಇಲ್ಲಿ ಇರಬೇಕಾದರೆ ನನ್ನ ನಿಯಮಗಳ ಪ್ರಕಾರ ಇರು, ಇಲ್ಲದಿದ್ದರೆ ನಿನಗೆ ಈ ಮನೆಯಲ್ಲಿ ಸ್ಥಾನವಿಲ್ಲ ಎಂದು ಕೂಗಿದಳು. ಈ ಕಠಿಣ ಮಾತುಗಳನ್ನು ಕೇಳಿ ಅತ್ತೆ ಏನು ಮಾತನಾಡಲಾಗದೆ ಹೃದಯ ಒಡೆದ ನೋವಿನಿಂದ ತನ್ನ ಬಟ್ಟೆ ಮತ್ತು ಸಾಮಾನು ತೆಗೆದುಕೊಂಡು ತನ್ನ ಪತಿಯ ಜೊತೆ ಹಳೆಯ ಮನೆಗೆ ಹೊರಟು ಹೋದಳು. ಅವಳಿಗೆ ಸುನಂದಳ ಅವಮಾನ ಸಹಿಸಲಾಗಲಿಲ್ಲ. ಆ ಸಂಜೆ ಸುನಂದ ಅತಿಥಿಗಳಿಗೆ ಊಟ ತಯಾರಿಸಿದಳು.
ಮಾಡಿದಳು. ಎಲ್ಲರೂ ಸಂತೋಷದಿಂದ ತಿಂದರು. ಆದರೆ ಸುನಂದ ಊಟ ಮಾಡುವ ಸಮಯಕ್ಕೆ ಏನು ಉಳಿದಿರಲಿಲ್ಲ. ಜೀವನದಲ್ಲಿ ಮೊದಲ ಬಾರಿಗೆ ಅವಳು ಹಸಿವಿನಿಂದ ಮಲಗಬೇಕಾಯಿತು. ಮರುದಿನ ಬೆಳಿಗ್ಗೆ ಮನೆಯ ಕೊಳಕಿನ ಕಾರಣದಿಂದ ಅವಳು ಪೊರಕೆ ಹಿಡಿದಳು. ಆದರೆ ಶುಚಿ ಮಾಡಿದ ನಂತರ ಆ ಪೊರಕೆಯನ್ನು ಮನೆಯ ಮೂಲೆಯಲ್ಲಿ ಎಸೆದು ಕಾಲಿನಿಂದ ಅಲ್ಮಾರಿವಿನ ಕೆಳಗೆ ತಳ್ಳಿದಳು. ಸುನಂದ ಪೊರಕೆಯನ್ನು ಕೆಲವೊಮ್ಮೆ ತಲೆ ಕೆಳಗಾಗಿ ಇಡುತ್ತಿದ್ದಳು. ಸಂಜೆಯ ನಂತರ ಕೂಡ ಪೊರಕೆ ಹಿಡಿದು ಕಸವನ್ನು ಹೊರಗೆ ಎಸೆಯುತ್ತಿದ್ದಳು. ಶಾಸ್ತ್ರಗಳ ಪ್ರಕಾರ ಇದು ಲಕ್ಷ್ಮೀ ದೇವಿಗೆ ಅವಮಾನ ಮಾಡುವುದೇ ಆಗಿದೆ. ಆದರೆ ಸುನಂದಗೆ ಇದರ ಬಗ್ಗೆ ಜ್ಞಾನವಿರಲಿಲ್ಲ. ಅವಳು ಇದನ್ನು ಸಾಮಾನ್ಯ ಕೆಲಸ ಎಂದು ಭಾವಿಸುತ್ತಿದ್ದಳು. ಮರುದಿನ ಬೆಳಿಗ್ಗೆ ಸ್ನಾನ ಮಾಡಿ ಊಟ ತಯಾರಿಸಿ ಅತಿಥಿಗಳಿಗೆ ಬಡಿಸಿದಳು. ಆದರೆ ಮತ್ತೆ ಅವಳಿಗೆ ಊಟ ಉಳಿಯಲಿಲ್ಲ. ಆಗ ಆಕೆ ಆಶ್ಚರ್ಯಪಟ್ಟು, ನಿನ್ನೆಯು ತಯಾರಿಸಿದಕ್ಕಿಂತ ಹೆಚ್ಚು ಊಟ ತಯಾರಿಸಿದ್ದೇನೆ, ಆದರೂ ಕೂಡ ನನಗೆ ಏನು ಉಳಿಯಲಿಲ್ಲ ಎಂದು ಅಂದುಕೊಂಡಳು. ಅವಳು ತನಗಾಗಿ ಸ್ವಲ್ಪ ಅಕ್ಕಿ ಬೇಯಿಸಿ ಅನ್ನ ಮಾಡಿಕೊಂಡು ತಿಂದಳು. ಮತ್ತೊಂದು ದಿನ ಸುನಂದ ಮತ್ತೆ ಪೊರಕೆ ಹಿಡಿದಳು. ಆದರೆ ಅದನ್ನು ಕಾಲಿನಿಂದ ಸ್ಪರ್ಶಿಸಿ ಹೊರಗೆ ತೆಗೆದಳು. ಶುಚಿ ಮಾಡಿದ ನಂತರ ಅದನ್ನು ಬಾಗಿಲಿನ ಹಿಂದೆ ನಿಲ್ಲಿಸಿದಳು. ಸುನಂದ ಅರಿವಿಲ್ಲದೆ ತಪ್ಪುಗಳನ್ನು ಮಾಡುತ್ತಾ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸತೊಡಗಿದಳು. ದಿನಗಳು ಕಳೆಯುತ್ತಿದ್ದಂತೆ ಅವಳ ಮನೆಗೆ ಪ್ರತಿದಿನ ಅತಿಥಿಗಳು ಬರುತ್ತಿದ್ದರು. ಆದರೆ ಆಕೆ ಎಷ್ಟೇ ಅಡುಗೆ ಮಾಡಿದರೂ ಸಹ ಅದು ಮನೆಯಲ್ಲಿ ಸಾಕಾಗುತ್ತಿರಲಿಲ್ಲ. ಮನೆಯಲ್ಲಿ ಎಲ್ಲವೂ ಇದ್ದರೂ ಅವಳ ಜೀವನ ಕ್ಷೀಣಿಸಲಾರಂಭಿಸಿತು. ಅರಮನೆಯ ರಾಣಿಯಂತೆ ಇದ್ದ ಅವಳು ಸಾಕಷ್ಟು ಆಹಾರವಿಲ್ಲದೆ ಕೃಶವಾದಳು. ಕೆಲವು ದಿನಗಳ ನಂತರ ಶಾಂತನು ಮನೆಗೆ ಹಿಂದಿರುಗಿದನು. ಅವನು ತನ್ನ ತಂದೆ ತಾಯಿ ಮನೆಯಲ್ಲಿ ಇಲ್ಲದಿರುವುದನ್ನು ನೋಡಿ, ಸುನಂದ, ನನ್ನ ತಂದೆ ತಾಯಿ ಎಲ್ಲಿಗೆ ಹೋಗಿದ್ದಾರೆ? ಬಹಳ ದಿನಗಳಿಂದ ಅವರು ಕಾಣುತ್ತಿಲ್ಲ ಎಂದು ಆಕೆಯನ್ನು ಕೇಳಿದನು. ಆಗ ಸುನಂದ ಅವರಿಗೆ ನನ್ನ ಜೊತೆಯಲ್ಲಿ ಇರಲು ಇಷ್ಟವಿಲ್ಲದೆ ಅವರು ಹಳೆಯ ಮನೆಗೆ ಹೋಗಿದ್ದಾರೆ ಎಂದು ಹೇಳಿದಳು. ಶಾಂತನು ಈ ಮಾತುಗಳಿಂದ ತುಂಬಾ ನೋವು ಪಟ್ಟನು. ಅವಳಿಗೆ ತನ್ನ ತಂದೆ ತಾಯಿ ಭಾರವಾಗಿದ್ದಾರೆ ಎಂದು ಅರ್ಥವಾಯಿತು. ಅವನು ಏನು ಹೇಳದೆ ಊಟ ಮಾಡಿ ಮೌನವಾಗಿ ಮಲಗಿದನು. ಮರುದಿನ ಅವರಿಬ್ಬರು ಮನೆಯ ಅಂಗಳದಲ್ಲಿ ಜಗಳವಾಡುತ್ತಿರುವಾಗ ಒಬ್ಬ ಸಾಧು ಅವರ ಮನೆಯ ಮುಂದೆ ನಿಂತು ಎರಡು ಕೈಗಳನ್ನು ಜೋಡಿಸಿ ಏನೋ ಮಾತನಾಡುತ್ತಾ ನಮಸ್ಕರಿಸಿ ಹೊರಟು ಹೋದರು. ಆಗ ಅವರು ಆಶ್ಚರ್ಯಗೊಂಡರು. ಈ ಸಾಧು ಯಾರಿಗೆ ನಮಸ್ಕಾರ ಮಾಡಿದರು ಎಂದು. ಮರುದಿನದಿಂದ ಇದು ಪ್ರತಿದಿನ ನಡೆಯುತ್ತಿತ್ತು. ಸಾಧು ಪ್ರತಿದಿನ ಬಂದು ನಮಸ್ಕರಿಸಿ ಹೋಗುತ್ತಿದ್ದನು. ಇದರ ನಡುವೆ ಸುನಂದ ದುರಭ್ಯಾಸಗಳ ಕಾರಣದಿಂದ ಮನೆಯ ಸಂಪತ್ತು ಕ್ರಮೇಣ ಕಡಿಮೆಯಾಗತೊಡಗಿತು. ಆಕೆ ತನ್ನ ತಂದೆ ತಾಯಿಯಿಂದ ಹಣ ಕೇಳಿ ಅವರನ್ನು ಕೂಡ ನಿರ್ಗತಿಕರನ್ನಾಗಿ ಮಾಡಿದಳು. ಕೊನೆಗೆ ಶಾಂತನು ಸಹ ಅವಳ ವರ್ತನೆಗೆ ಬೇಸತ್ತು ಅವಳನ್ನು ಬಿಟ್ಟು ತನ್ನ ತಂದೆ ತಾಯಿಯ ಸೇವೆಗೆ ಹೋದನು. ಫ್ರೆಂಡ್ಸ್, ಆ ಸಾಧು ಬೇರೆ ಯಾರು ಅಲ್ಲ, ಸಾಕ್ಷಾತ್ ಶ್ರೀಹರಿ, ಶ್ರೀ ಮಹಾವಿಷ್ಣು. ಸುನಂದಗೆ ಮಾರ್ಗದರ್ಶನ ಮಾಡಲು ಅವರು ಸಾಧುವಿನ ರೂಪದಲ್ಲಿ ಭೂಮಿಗೆ ಬಂದಿದ್ದರು. ಸುನಂದಳ ತಂದೆ ತಾಯಿ ಶ್ರೀ ಮಹಾವಿಷ್ಣುವನ್ನು ಬಹಳ ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದರು. ಆದ್ದರಿಂದ ಭಕ್ತ ವತ್ಸಲನಾದ ಅವರು ಅವಳಿಗೆ ಸಹಾಯ ಮಾಡಲು ಬಂದರು. ಈಗ ಸುನಂದ ಒಂಟಿಯಾಗಿ ಉಳಿದಳು. ಆದರೆ ಅವಳ ಸ್ವಭಾವ ಬದಲಾಗಲಿಲ್ಲ. ಉಳಿದ ಸಂಪತ್ತನ್ನು ಕೂಡ ಅವಳ ದುರಂಕಾರದಿಂದ ಕಳೆದುಕೊಂಡಳು. ಕೊನೆಗೆ ಅವಳ ತಂದೆ ಕೂಡ ಅವಳನ್ನು ಬಿಟ್ಟು ಹೋದನು. ಈಗ ಅವಳು ಸಂಪೂರ್ಣವಾಗಿ ಕಂಗಾಲಾಗಿ ಒಂಟಿಯಾಗಿ ಮನೆಯಲ್ಲಿ ಉಳಿದುಕೊಂಡಳು. ಅವಳಿಗೆ ತನ್ನ ಕರ್ಮಗಳ ಮೇಲೆ ನೋವು ಮತ್ತು ಪಶ್ಚಾತ್ತಾಪ ಉಂಟಾಯಿತು. ಆದರೆ ಈಗಾಗಲೇ ಬಹಳ ತಡವಾಗಿತ್ತು. ಆದರೂ ಒಂದು ವಿಷಯ ಮಾತ್ರ ಬದಲಾಗಲಿಲ್ಲ. ಆ ಸಾಧು ಇನ್ನು ಪ್ರತಿದಿನ ಅವಳ ಮನೆಯ ಮುಂದೆ ಬಂದು ನಮಸ್ಕರಿಸಿ ಏನೋ ಮಾತನಾಡುತ್ತಾ ಹೋಗುತ್ತಿದ್ದನು. ಒಂದು ದಿನ ಸುನಂದ ತಾಳ್ಮೆ ಕಳೆದುಕೊಂಡು ಹೊರಗೆ ಬಂದು ಕೋಪದಿಂದ, ಓ ಸಾಧು, ನೀನು ಪ್ರತಿದಿನ ನನ್ನ ಮನೆಯ ಕಡೆ ನೋಡಿ ಯಾರಿಗೆ ನಮಸ್ಕಾರ ಮಾಡುತ್ತೀಯಾ? ಮನೆಯಲ್ಲಿ ಈಗ ಏನು ಉಳಿದಿಲ್ಲ, ಆದರೂ ನೀನು ನನಗೆ ನಮಸ್ಕರಿಸುತ್ತೀಯಾ? ನಿನಗೆ ಏನು ಬೇಕು ಎಂದು ಕೇಳಿದಳು. ಆಗ ಸಾಧು ಮಂದಹಾಸದಿಂದ, ಮಗಳೇ, ನಾನು ನಿನ್ನ ಮನೆಯಲ್ಲಿ ವಿರಾಜಮಾನಳಾದ ದೇವಿ ಅಲಕ್ಷ್ಮಿಗೆ ನಮಸ್ಕರಿಸುತ್ತಿದ್ದೇನೆ. ನಿನ್ನ ಮನೆಯಲ್ಲಿ ಕೊಳಕು, ಸೋಮಾರಿತನ, ಅಹಂಕಾರ, ಕಠಿಣ ಮಾತುಗಳು ಇವುಗಳನ್ನು ನೀನು ನೆಲೆಸಲು ಬಿಟ್ಟಿದ್ದರಿಂದ ಅಲಕ್ಷ್ಮಿಯ ರೂಪದಲ್ಲಿವೆ. ನಾನು ಅವುಗಳನ್ನು ಸಮ್ಮಾನಿಸುತ್ತೇನೆ. ಇದರಿಂದ ನಿನ್ನ ಮನೆಯ ಮೇಲೆ ಕುಳಿತಿರುವ ಆಕೆ ನನ್ನ ಮನೆಗೆ ಬರುವುದಿಲ್ಲ ಎಂದು ಹೇಳಿದರು. ಈ ಮಾತುಗಳನ್ನು ಕೇಳಿ ಸುನಂದ ಆಘಾತಗೊಂಡಳು. ಅವಳ ಪಾದಗಳ ಕೆಳಗೆ ಭೂಮಿ ನಡುಗಿದಂತೆ ಅನಿಸಿತು. ಅವಳು ಕೆಲವು ಕ್ಷಣ ಮೌನವಾಗಿ ಏನು ಮಾತನಾಡಲಾಗಲಿಲ್ಲ. ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡ ನಂತರ ಅವಳಿಗೆ ತನ್ನ ತಪ್ಪು ಅರ್ಥವಾಯಿತು. ನಾನು ಲಕ್ಷ್ಮೀ ದೇವಿಯನ್ನು ಬಿಟ್ಟು ಅಲಕ್ಷ್ಮಿಗೆ ತನ್ನ ಮನೆಯಲ್ಲಿ ಸ್ಥಾನ ನೀಡಿದ್ದೇನೆ ಎಂದು ಅವಳಿಗೆ ಅರ್ಥವಾಯಿತು. ಆಗ ಆಕೆ ಜೋರಾಗಿ ಅಳಲಾರಂಭಿಸಿದಳು. ಸಾಧುವಿನ ಪಾದಗಳನ್ನು ಹಿಡಿದು, ಓ ಮಹಾತ್ಮ, ನನ್ನ ಮೇಲೆ ಕರುಣೆ ತೋರಿ ಇದಕ್ಕೆ ಏನಾದರೂ ಉಪಾಯ ಹೇಳಿ ಎಂದು ಬೇಡಿಕೊಂಡಳು. ಸುನಂದಳ ವಿನಮ್ರತೆ ಮತ್ತು ಪಶ್ಚಾತ್ತಾಪವನ್ನು ನೋಡಿ ಸಾಧುವಿನ ರೂಪದಲ್ಲಿರುವ ಶ್ರೀ ಮಹಾವಿಷ್ಣುವು, ಮಗಳೇ, ನಿನ್ನ ತಪ್ಪಿನಿಂದಲೇ ಈ ಪರಿಸ್ಥಿತಿ ಬಂದಿದೆ. ನೀನು ಮನೆಯಲ್ಲಿರುವ ಪೊರಕೆಗೆ ಅವಮಾನ ಮಾಡಿದ್ದೀಯಾ. ಆದ್ದರಿಂದ ಲಕ್ಷ್ಮೀ ದೇವಿ ಮನೆಯನ್ನು ಬಿಟ್ಟು ಹೋಗಿದ್ದಾಳೆ. ಆಗ ಸುನಂದ ಕಣ್ಣೀರು ಹಾಕುತ್ತಾ
ಹಾಕುತ್ತಾ, ಓ ಸ್ವಾಮಿ, ನನ್ನನ್ನು ಕ್ಷಮಿಸಿ, ನಾನು ಲಕ್ಷ್ಮೀ ದೇವಿಯ ಕ್ಷಮೆ ಯಾಚಿಸುತ್ತೇನೆ. ಇಂದಿನಿಂದ ಅವಳನ್ನು ನಿತ್ಯ ಪೂಜಿಸುತ್ತೇನೆ. ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡಿ ಎಂದು ಬೇಡಿಕೊಂಡಳು. ಆಗ ಸಾಧು ಹೀಗೆ ಹೇಳಿದರು, ಮಗಳೇ, ಶಾಂತವಾಗು. ನೀನು ನನ್ನ ಮಾತುಗಳನ್ನು ಜಾಗೃತಿಯಿಂದ ಕೇಳು. ಪೊರಕೆ ಕೇವಲ ಕೊಳಕನ್ನು ತೆಗೆಯುವ ಸಾಧನ ಮಾತ್ರವಲ್ಲ, ಅದು ನಿನ್ನ ಭಾಗ್ಯವನ್ನು ಕೂಡ ನಿರ್ಧರಿಸುತ್ತದೆ. ಶಾಸ್ತ್ರಗಳ ಪ್ರಕಾರ ಪೊರಕೆ ಲಕ್ಷ್ಮೀ ದೇವಿಯ ಪ್ರತೀಕ. ಸರಿಯಾದ ರೀತಿಯಲ್ಲಿ ಬಳಸಿದರೆ ಅದು ಸಂಪತ್ತು, ಸಮೃದ್ಧಿ, ಸುಖ, ಶಾಂತಿಯನ್ನು ತರುತ್ತದೆ. ಆದರೆ ನಿರ್ಲಕ್ಷ್ಯದಿಂದ ಬಳಸಿದರೆ ಬಡತನ, ಅಶಾಂತಿ, ಆಪತ್ತುಗಳು ಬರುತ್ತವೆ. ಈಗ ನಾನು ನಿನಗೆ ಪೊರಕೆಯ ಪ್ರಕಾರಗಳ ಬಗ್ಗೆ ಹೇಳುತ್ತೇನೆ. ಪೊರಕೆಗಳಲ್ಲಿ 3 ವಿಧ. ಪ್ಲಾಸ್ಟಿಕ್ ಪೊರಕೆ, ಇದನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕು. ಇದರಲ್ಲಿ ಆಧ್ಯಾತ್ಮಿಕ ಶಕ್ತಿ ಇರುವುದಿಲ್ಲ. ನಂಬರ್ 2, ಸೀಕೆ ಪೊರಕೆ, ಇದು ಅತ್ಯಂತ ಶುಭಪ್ರದ. ಇದು ಲಕ್ಷ್ಮೀ ದೇವಿಯ ವಾಹನ ಎಂದು ಹೇಳಲಾಗಿದೆ. ನಂಬರ್ 3, ಹೂವುಗಳು ಅಥವಾ ಅಲಂಕಾರಿಕ ಪೊರಕೆ, ಇದನ್ನು ಕೇವಲ ಅಲಂಕಾರಕ್ಕಾಗಿ ಬಳಸಬೇಕು ಹೊರತು ಶುಚಿತ್ವಕ್ಕಾಗಿ ಬಳಸಬಾರದು. ಮನೆಯಲ್ಲಿ ಕೇವಲ ಸೀಕೆ ಪೊರಕೆಯನ್ನು, ಅದು ಕೂಡ ನೈಸರ್ಗಿಕವಾದುದನ್ನು ಬಳಸಬೇಕು. ಅದೇ ರೀತಿ ಪೊರಕೆ ಕೊಳ್ಳುವ ಶುಭ ಸಮಯ ಕೂಡ ನಿನ್ನ ಭಾಗ್ಯವನ್ನು ನಿರ್ಧಾರ ಮಾಡುತ್ತದೆ. ಶನಿವಾರ, ಮಂಗಳವಾರ, ಭಾನುವಾರ ಪೊರಕೆ ಕೊಳ್ಳುವುದು ಶುಭ. ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ ಕೊಳ್ಳುವುದು ಅಶುಭ. ದೀಪಾವಳಿ, ಅಮಾವಾಸ್ಯೆ, ಗ್ರಹಣ, ಪೂರ್ಣಿಮೆ, ಪೌರ್ಣಮಿ ಮುಂತಾದ ಪವಿತ್ರ ದಿನಗಳಲ್ಲಿ ಪೊರಕೆ ಕೊಂಡು ಬಳಸಿದರೆ ಸಂಪತ್ತು ವೃದ್ಧಿಯಾಗುತ್ತದೆ. ಈಗ ಮನೆಯಲ್ಲಿ ಪೊರಕೆ ಇಡುವ ಸರಿಯಾದ ದಿಕ್ಕಿನ ಬಗ್ಗೆ ಹೇಳುತ್ತೇನೆ. ಈಶಾನ್ಯ ದಿಕ್ಕು ಅಂದ್ರೆ ಉತ್ತರ ಪೂರ್ವ. ಅಂದ್ರೆ ಉತ್ತರ ಪೂರ್ವದಲ್ಲಿ ಪೊರಕೆಯನ್ನು ಇಡಲೇಬಾರದು. ಅದು ಪೂಜಾ ಸ್ಥಳ, ದೇವತೆಗಳು ಅಸಂತುಷ್ಟರಾಗುತ್ತಾರೆ. ದಕ್ಷಿಣ ಪಶ್ಚಿಮ ದಿಕ್ಕು ಪೊರಕೆ ಇಡಲು ಉತ್ತಮ. ಇದು ನಾಯಕತ್ವದ ದಿಕ್ಕು, ಮನೆಯ ಯಜಮಾನನ ಉನ್ನತಿಗೆ ಸೂಚನೆ. ಅದೇ ರೀತಿ ಪೊರಕೆ ಹಿಡಿಯುವ ಸರಿಯಾದ ಸಮಯದ ಬಗ್ಗೆ ತಿಳಿದುಕೋ. ಬೆಳಿಗ್ಗೆ ಸೂರ್ಯೋದಯಕ್ಕೆ ಮೊದಲು ಅತ್ಯಂತ ಶುಭ ಸಮಯ. ಇದು ಬಡತನ, ರೋಗ, ನಕಾರಾತ್ಮಕ ಶಕ್ತಿಯನ್ನು ತೊಲಗಿಸುತ್ತದೆ. ಲಕ್ಷ್ಮೀ ದೇವಿ ಸಂತೋಷ ಪಡುತ್ತಾಳೆ. ಮಧ್ಯಾಹ್ನ ಸಾಮಾನ್ಯ ಸಮಯ. ಇದು ಶುಭ, ಅಶುಭ ಅಲ್ಲ. ಹೆಚ್ಚು ಕೊಳಕು ಇದ್ದರೆ ಮಾತ್ರ ಪೊರಕೆ ಹಿಡಿಯಬೇಕು. ಸಂಜೆ ಸೂರ್ಯಾಸ್ತದ ನಂತರ ಅತ್ಯಂತ ಅಶುಭ. ಲಕ್ಷ್ಮೀ ದೇವಿ ಮನೆಯನ್ನು ಬಿಟ್ಟು ಹೋಗುತ್ತಾಳೆ. ಆ ಲಕ್ಷ್ಮಿಯ ಆಗಮನವಾಗುತ್ತದೆ. ರಾತ್ರಿಯ ಸಮಯದಲ್ಲಿ ಪೊರಕೆ ಹಿಡಿಯಬೇಕಾದರೆ ಏನು ಮಾಡಬೇಕೆಂದು ಹೇಳುತ್ತೇನೆ ಕೇಳು. ಒಂದು ವೇಳೆ ಹಾಲು ಚೆಲ್ಲಿದರೆ ಅಥವಾ ಗಾಜು ಹೊಡೆದರೆ ಪೊರಕೆಯಿಂದ ಕೊಳಕನ್ನು ಒಂದು ಕಡೆ ಸೇರಿಸಿ ಆ ಕಸವನ್ನು ಹೊರಗೆ ಹಾಕದೆ ಇಡಬೇಕು. ಬೆಳಿಗ್ಗೆ ಸೂರ್ಯೋದಯದ ನಂತರ ಮಾತ್ರ ಹೊರಗೆ ಹಾಕಬೇಕು. ರಾತ್ರಿ ಕಸವನ್ನು ಹೊರಗೆ ಹಾಕುವುದು ಎಂದರೆ ಲಕ್ಷ್ಮಿಯನ್ನು ಮನೆಯಿಂದ ಹೊರಗೆ ಕಳಿಸುವುದು. ಪೊರಕೆಯನ್ನು ಯಾವಾಗಲೂ ಕಾಣದಂತೆ ಮನೆಯ ಮೂಲೆಯಲ್ಲಿ ಮುಚ್ಚಿ ಇಡಬೇಕು. ಲಕ್ಷ್ಮೀ ದೇವಿಗೆ ನೀಡುವ ಗೌರವದಂತೆ ಅದನ್ನು ಮರೆಮಾಚಿ ಇಡಬೇಕು. ಹೊರಗಿನವರ ಕಣ್ಣಿಗೆ ಕಾಣದಂತೆ ಇರಬೇಕು. ಇನ್ನೂ ಕೆಲವು ಮುಖ್ಯ ನಿಯಮಗಳು. ಹಳೆಯದಾದ ಪೊರಕೆಯನ್ನು ಶನಿವಾರ ಮನೆಯಿಂದ ಹೊರಗೆ ತೆಗೆಯಬೇಕು. ಈಶಾನ್ಯ ದಿಕ್ಕಿನಲ್ಲಿ ಇಡಬಾರದು. ಪೂಜಾ ಸ್ಥಳದಲ್ಲಿ ಇಡಬಾರದು. ಎಸೆಯುವ ಮೊದಲು ಅದಕ್ಕೆ ಗೌರವ ನೀಡಬೇಕು. ಕಾಲಿನಿಂದ ಮುಟ್ಟಬಾರದು. ಹರಿಯುವ ನದಿಯಲ್ಲಿ ಎಸೆಯಬೇಕು ಅಥವಾ ಹೊಲದಲ್ಲಿ ಹಾಕಬೇಕು. ಅದಕ್ಕೆ ಸರಿಯಾದ ಸಮಯ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಪೊರಕೆ ಹಿಡಿಯುವುದು ಶುಭ. ಸೂರ್ಯಾಸ್ತದ ನಂತರ ಅಥವಾ ಯಾರಾದರೂ ಹೊರಗೆ ಹೋದ ತಕ್ಷಣ ಪೊರಕೆ ಹಿಡಿಯುವುದು ಅಶುಭ. ಗುರುವಾರ ಮನೆಯನ್ನು ಒರೆಸುವುದು ಅಥವಾ ಪೊರಕೆ ಹಿಡಿಯುವುದು ಬಿಡಬೇಕು. ಇದರಿಂದ ಲಕ್ಷ್ಮೀ ದೇವಿ ಅಸಂತುಷ್ಟರಾಗುತ್ತಾಳೆ. ಇದಕ್ಕೆ ವಿಶೇಷ ಉಪಾಯವೆಂದರೆ ಶುಕ್ರವಾರ, ಅಮಾವಾಸ್ಯೆ, ಗ್ರಹಣ ಅಥವಾ ಪೌರ್ಣಮಿ ದಿನದಂದು ಬೆಳಿಗ್ಗೆ 4:30ಕ್ಕೆ ಯಾರಿಗೂ ಹೇಳದೆ ದೇವಸ್ಥಾನದಲ್ಲಿ ಪೊರಕೆ ದಾನ ಮಾಡಬೇಕು. ಇದು ಲಕ್ಷ್ಮೀ ದೇವಿಯ ಕೃಪೆಗೆ ಕಾರಣವಾಗುತ್ತದೆ. ಒರೆಸುವ ನೀರಿಗೆ ಸಮುದ್ರದ ಉಪ್ಪು ಬೆರೆಸುವುದರಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಇನ್ನು ಇದರಲ್ಲಿ ಪಾಲಿಸಬೇಕಾದ ಕೆಲವು ಎಚ್ಚರಿಕೆಗಳು. ಪೊರಕೆಯನ್ನು ಯಾವಾಗಲೂ ನಿಲ್ಲಿಸಿ ಇಡಬಾರದು. ಅದನ್ನು ಕಾಲಿನಿಂದ ಮುಟ್ಟಬಾರದು. ಮುಟ್ಟಿದರೆ ಕ್ಷಮೆ ಕೇಳಿ ತೊಳೆಯಬೇಕು. ಪೊರಕೆಯಿಂದ ಯಾವುದೇ ಪ್ರಾಣಿಯನ್ನು, ವಿಶೇಷವಾಗಿ ಹಸು ಅಥವಾ ಮೇಕೆಯನ್ನು ಒಡೆಯಬಾರದು. ಶುಭ ಕಾರ್ಯಕ್ಕೆ ಹೋದ ತಕ್ಷಣ ಪೊರಕೆ ಹಿಡಿಯಬಾರದು. ಆಗ ದೋಷ ಉಂಟಾಗುತ್ತದೆ. ಆಗ ಸುನಂದ, ಓ ಮಹಾತ್ಮರೇ, ನೀವು ಹೇಳಿದ ಈ ನಿಯಮಗಳಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಆದರೆ ನಾನು ಬಹಳ ದಿನಗಳಿಂದ ಸರಿಯಾಗಿ ಊಟ ಮಾಡಲಾಗುತ್ತಿಲ್ಲ. ಎಷ್ಟು ಹೆಚ್ಚು ಊಟ ತಯಾರಿಸಿದರೂ ನಾನು ತಿನ್ನುವ ಸಮಯಕ್ಕೆ ಅದು ಮುಗಿದು ಹೋಗುತ್ತದೆ ಎಂದು ಹೇಳಿದಳು. ಆಗ ಸಾಧುಗಳು ಮಂದಹಾಸದಿಂದ, ಮಗಳೇ, ಇದು ಕೂಡ ನಿನ್ನ ತಪ್ಪಿನಿಂದಲೇ ಆಗಿದೆ. ನೀನು ನಿನ್ನ ಅತ್ತೆಯನ್ನು, ನಿನ್ನ ತಾಯಿ ಸಮನಾದವರನ್ನು ಊಟವಿಲ್ಲದೆ ಇಟ್ಟೆ. ಅವರ ಬಡತನವನ್ನು ಗೇಲಿ ಮಾಡಿದೆ. ಅವರನ್ನು ಮನೆಯಿಂದ ಹೊರಗೆ ಹಾಕಿದೆ. ಆದ್ದರಿಂದ ದೇವಿ ಅನ್ನಪೂರ್ಣೆ ಕೂಡ ನಿನ್ನ ಮನೆಯನ್ನು ಬಿಟ್ಟು ಹೋಗಿದ್ದಾಳೆ. ನೀನು ಬಾಗಿಲಿಗೆ ಬಂದ ಯಾಚಕರಿಗೆ ಯಾವುದೇ ದಾನ ಮಾಡಲಿಲ್ಲ. ನೀನು ಸಂಪತ್ತು ಇದ್ದರೂ ಕೇವಲ ಐಶ್ವರ್ಯದಲ್ಲಿ ಮುಳುಗಿ ಹೋದೆ. ಯಾರಿಗೂ ಸಹಾಯ ಮಾಡಲಿಲ್ಲ. ಆಗ ಸುನಂದ ತನ್ನ ತಪ್ಪಿನ ಅರಿವಾಗಿ ಕೈಗಳನ್ನು ಜೋಡಿಸಿ, ಓ ಸ್ವಾಮಿ, ದಯವಿಟ್ಟು ನನ್ನನ್ನು ಈ ದೋಷದಿಂದ ಮುಕ್ತಿಗೊಳಿಸಿ
ತಿಳಿಸಿ ಮಾರ್ಗದರ್ಶನ ಮಾಡಿ ಎಂದು ಬೇಡಿಕೊಂಡಳು. ಆಗ ಸಾಧುಗಳು, ಮಗಳೇ, ಪ್ರತಿದಿನ ಊಟ ತಯಾರಿಸುವ ಮೊದಲು ಮಾತೃ ಅನ್ನಪೂರ್ಣಿಯನ್ನು ಆವಾಹನೆ ಮಾಡಬೇಕು, ಅವಳನ್ನು ಪೂಜಿಸಿ ಭೋಗ ಸಮರ್ಪಿಸಬೇಕು. ನೀನು ಇಲ್ಲಿಯವರೆಗೆ ಹಾಗೆ ಮಾಡಿಲ್ಲ. ದೇವಿ ಅನ್ನಪೂರ್ಣಿ ಜಗತ್ತನ್ನು ಪೋಷಿಸುವ ಶಕ್ತಿ. ಊಟ ತಯಾರಿಸುವ ಮೊದಲು ಅವಳನ್ನು ಆರಾಧಿಸುವುದರಿಂದ ಮನೆಯಲ್ಲಿ ಅನ್ನ ಮತ್ತು ಹಣ ಯಾವಾಗಲೂ ಕಡಿಮೆಯಾಗುವುದಿಲ್ಲ. ಹಿಟ್ಟನ್ನು ಕಲಿಸುವಾಗ ನಿನ್ನ 2 ಕೈಗಳಿಂದ ಅವಳ ಚಿತ್ರವನ್ನು ರಚಿಸಬೇಕು. ಅವಳನ್ನು ವಿನಮ್ರವಾಗಿ ಆವಾಹನೆ ಮಾಡುತ್ತಾ ಈ ಮಂತ್ರವನ್ನು ಜಪಿಸಬೇಕು. ಓಂ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಂ ದೇಹಿ ಚ ಪಾರ್ವತಿ. ಇದರ ಅರ್ಥ, ಓ ಅನ್ನಪೂರ್ಣ ದೇವಿ, ನೀನು ಯಾವಾಗಲೂ ಸಂಪೂರ್ಣ ಶಕ್ತಿ, ಶಂಕರನ ಪ್ರಾಣಪ್ರಿಯೆ, ನಮಗೆ ಜ್ಞಾನ ವೈರಾಗ್ಯ ಸಿದ್ಧಿಯನ್ನು ಪ್ರಸಾದಿಸು, ನಮ್ಮ ಕೈಗಳಿಂದ ಎಲ್ಲರಿಗೂ ಊಟ ದೊರೆಯುವಂತೆ ಮಾಡು ಎಂಬುದೇ ಇದರ ಅರ್ಥ. ಸೋಮವಾರ ಮತ್ತು ಶುಕ್ರವಾರ ಅವಳ ಸ್ಮರಣೆ ಅತ್ಯಂತ ಫಲದಾಯಕ. ಪ್ರತಿದಿನ ಊಟದಿಂದ ಸ್ವಲ್ಪ ಭಾಗವನ್ನು ಹಸು, ನಾಯಿ, ಕಾಗೆ ಮತ್ತು ಅಗತ್ಯ ಇರುವವರಿಗೆ ಹಾಕಬೇಕು. ಅಡುಗೆ ಮನೆಯಲ್ಲಿ ಶುಚಿತ್ವವನ್ನು ಪಾಲಿಸುವುದರಿಂದ ಲಕ್ಷ್ಮಿ ಮತ್ತು ಅನ್ನಪೂರ್ಣೆ ಇಬ್ಬರು ಮನೆಯಲ್ಲಿ ನೆಲೆಸುತ್ತಾರೆ. ಮಗಳೇ, ನೀನು ಈಗ ಹೋಗಿ ನಿನ್ನ ಪತಿ, ಅತ್ತೆ ಮಾವನ ಪಾದಗಳನ್ನು ಹಿಡಿದು ಕ್ಷಮೆ ಕೇಳು. ಅವರು ನಿನ್ನನ್ನು ಕ್ಷಮಿಸುತ್ತಾರೆ. ಆ ನಂತರ ಹೊಸ ಜೀವನವನ್ನು ಆರಂಭಿಸು. ಆಗ ಸುನಂದ ಸಾಧುಗೆ ಬಹು ಪ್ರಣಾಮಗಳನ್ನು ಮಾಡಿ ಅವಳು ತನ್ನ ಪತಿಯ ಹಳೆಯ ಮನೆಗೆ ಹೋದಳು. ಸ್ವಾಮಿ, ನನ್ನನ್ನು ಕ್ಷಮಿಸಿ, ನನ್ನ ತಪ್ಪಿನಿಂದಲೇ ಇದೆಲ್ಲ ಆಗಿದೆ ಎಂದು ಕೇಳಿದಳು. ಆಗ ಆಕೆಯ ಅತ್ತೆ, ಮಗಳೇ, ನಾವು ನಿನ್ನನ್ನು ಕ್ಷಮಿಸುತ್ತೇವೆ. ಶಾಂತರು, ನಿನ್ನ ಹೆಂಡತಿಯ ಕೈ ಹಿಡಿದು ಅವಳನ್ನು ಕ್ಷಮಿಸು. ಈ ಮಗು ತನ್ನ ತಪ್ಪು ತಿಳಿದುಕೊಂಡು ಪಶ್ಚಾತ್ತಾಪ ಪಡುತ್ತಿದ್ದಾಳೆ. ಪಶ್ಚಾತ್ತಾಪವು ಕರ್ಮಗಳ ಫಲದಲ್ಲಿ ಅತ್ಯಂತ ಶ್ರೇಷ್ಠವಾದುದು ಎಂದು ಹೇಳಿದರು. ಆ ನಂತರ ಎಲ್ಲರೂ ಸೇರಿ ಮನೆಗೆ ಹಿಂದಿರುಗಿದರು. ಸುನಂದ ಮನೆಗೆ ಬಂದ ತಕ್ಷಣ ಪೊರಕೆಯನ್ನು ಪೂಜಿಸಿ ಅದಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ಸ್ವಾಗತಿಸಿದಳು. ಆ ನಂತರ ಅಡುಗೆ ಮನೆಯಲ್ಲಿ ಮಾತೃ ಅನ್ನಪೂರ್ಣಿಯನ್ನು ಪೂಜಿಸಿ ಊಟ ತಯಾರಿಸಿದಳು. ಆ ನಂತರ ಎಲ್ಲರೂ ಆನಂದದಿಂದ ಊಟ ಮಾಡಿದರು. ಬಹಳ ದಿನಗಳ ನಂತರ ಸುನಂದ ಮೊದಲ ಬಾರಿಗೆ ಸಂತೋಷದಿಂದ ಮತ್ತು ಹೊಟ್ಟೆ ತುಂಬ ಊಟ ಮಾಡಿದಳು. ಅವಳಿಗೆ ತನ್ನ ತಪ್ಪುಗಳು ತಿಳಿದು ಇನ್ನು ಮುಂದೆ ಪತಿವ್ರತೆಯಾಗಿ ಮತ್ತು ಗೃಹ ಕೆಲಸಗಳಲ್ಲಿ ಕೌಶಲ್ಯ ಹೊಂದಿದ ಮಹಿಳೆಯಾಗಿ ಬದಲಾದಳು. ಅವಳು ಪ್ರತಿದಿನ ತುಳಸಿಗೆ ನೀರು ಹಾಕಿ ಪೂಜೆ ಮಾಡುವುದಕ್ಕೆ ಶುರು ಮಾಡಿದಳು. ಸರಿಯಾದ ಸಮಯದಲ್ಲಿ ಮನೆಯನ್ನು ಶುಚಿ ಮಾಡುತ್ತಿದ್ದಳು. ಫ್ರೆಂಡ್ಸ್, ಈ ಕಥೆಯಿಂದ ನಮಗೆ ಒಂದು ದೊಡ್ಡ ನೀತಿ ತಿಳಿಯುತ್ತದೆ. ಮನೆಯಲ್ಲಿ ಕೊಳಕು, ಸೋಮಾರಿತನ, ಕೆಟ್ಟ ಮಾತುಗಳು, ಅಹಂಕಾರ ಇದ್ದರೆ ಅಲಕ್ಷ್ಮಿ ನೆಲೆಸಿರುತ್ತಾಳೆ. ಇದರಿಂದ ಜೀವನದಲ್ಲಿ ನೋವು ಮತ್ತು ಬಡತನ ಬರುತ್ತದೆ. ಆದ್ದರಿಂದ ಯಾವಾಗಲೂ ಶುಚಿತ್ವ, ಮಧುರ ಮಾತು ಮತ್ತು ವಿನಮ್ರತೆಯನ್ನು ಪಾಲಿಸಬೇಕು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹ ನೀಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.